ವೇದವನ್ನು ಓದಿದರೇನು, ಶಾಸ್ತ್ರವ ಕೇಳಿದರೇನಯ್ಯ, ಜಪವು ಮಾಡಿದರೇನು, ತಪವು ಮಾಡಿದರೇನಯ್ಯ, ಏನು ಮಾಡದರೇನು, ನಮ್ಮ ಕೂಡಲ ಸಂಗಯ್ಯನ ಮನಮುಟ್ಟದ ನಕ್ಕ. ಅಂದು ನಾವು ಇದರ ಅರ್ಥವೇನೆಂದರೆ, ನಾವು ಎಷ್ಟು ವೇದ ಪುರಾಣಗಳು ಓದಿದರೇನು, ಎಷ್ಟೋ ಜಪ ತಪ ಮಾಡಿದರೇನು, ಎಷ್ಟೋ ನಾವು ತಪವು ಮಾಡಿದರೇನು, ನಾವು ಮನಸ್ಸಿನೊಳಗೊಂದು ಹೊರಗೊಂದು ಒಳಗೊಂದು ಮಾಡಿ ನಾವು ಜಪ ಮಾಡಿದರೇನು ಫಲ, ತಪ ಮಾಡಿದರೆ ಏನು ಫಲ, ಎಷ್ಟೋ ಪುರಾಣಗಳು ಓದಿ ಮುಗಿಸಿದ್ರೆ ಏನು ಫಲ, ಮನಸ್ಸಿನಾಗೂ ಒಂದೇ ಹೊರಗೂ ಬಾಹಿರು ಅಂತಾರೆ, ಎರಡೂ ಒಂದೇ ಮಾಡಿದರೆ ಅದು ನಮಗೆ ಜಪವಾಗುತ್ತದೆ, ಅದು ಶ್ರೇಷ್ಠವಾಗುತ್ತದೆ. ವೇದ ಪಠಣ ಮಾಡಿದರೇನು, ಶಾಸ್ತ್ರವನ್ನು ಕೇಳಿದರೇನು, ಜಪವನ್ನು ಮಂತ್ರಪಠಣವನ್ನು ಮಾಡಿದರೇನು, ತಪಶ್ಚರ್ಯ ಎಷ್ಟೋ ಜನ ಎಷ್ಟೋ ಇದರಲ್ಲಿ ಕುಂತು ಎಷ್ಟೋ ವರ್ಷ ತಪಸ್ಸು ಮಾಡ್ತಾರೆ. ಆದರೂ ಅದು ತಪಸ್ಸು ಮಾಡುತ್ತಾರೆ. ಆದರೆ ಮನ ಮುಟ್ಟಿ ಭಕ್ತಿಯಲ್ಲಿ ವಿಶ್ವಾಸವಿಟ್ಟು ಏನು ಮಾಡಿದರೇನಿದೆ, ದೇವನೊಲುಮೆ ಇಲ್ಲದಿದ್ದರೆ ನಾವು ಎಷ್ಟು ಜಪ ಮಾಡಿದರೇನು, ಎಷ್ಟು ತಪ ಮಾಡಿದರೇನು, ಎಷ್ಟೋ ವರ್ಷ ನಾವು ತಪಸ್ಸೆ ಕುಂತರೇನು, ಏನೂ ಫಲವಿಲ್ಲ. ಒಳಗೂ ಹೊರಗೂ ಒಂದಾಗಿ ಆ ದೇವನ ಒಲಿಮೆಯನ್ನು ಒಲಿದರೆ ಮಾತ್ರ ನಮಗೆ ಎಲ್ಲವೂ ಸಾರ್ಥಕವಾಗುತ್ತದೆ, ಎಲ್ಲವೂ ಫಲದಾಯಕವಾಗುತ್ತದೆ ಎಂದು ಬಸವಣ್ಣನವರು ಹೇಳಿದ್ದಾರೆ.